ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ಶುಕ್ರವಾರದ ಲಾಗ್ ಬಂದು ಬೆಳಗ್ಗೆಯಿಂದನೇ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಶುಕ್ರವಾರ ವೆಂಕಟೇಶ್ವರ ಗುಡಿಗೆ ಹೋಗ್ತೀನಿ. ಹಾಗಾಗಿ ಅಲ್ಲಿದ್ದ ವಿಡಿಯೋ ಸಣ್ಣದು ಕ್ಯಾಪ್ಚರ್ ಮಾಡಿದ್ದೀನಿ. ಜಸ್ಟ್ ಪೂರ್ತಿ ಗುಡಿ ಏನು ತೋರಿಸಿಲ್ಲ, ಜಸ್ಟ್ ವೆಂಕಟೇಶನ, ಪದ್ಮಾವತಿ ಮತ್ತು ಲಕ್ಷ್ಮಿನ ಮೂವರನ್ನ ತೋರಿಸಿದ್ದೀನಿ. ಇದು ಗುಡಿ ಬಂದು ಕಲ್ಲಿನಿಂದನೇ ಕೆತ್ತಿದ್ದಾರೆ. ಇದು ನಾವು ಯಾಕಂದರೆ ಬೆಳಗ್ಗೆ ಸ್ವಲ್ಪ ಗುಡಿಗೆ ಹೋಗೋದು ಲೇಟ್ ಆಯಿತು. ಯಾಕಂದರೆ ನನ್ನ ಮಗಳ ಸ್ಕೂಲ್ಗೆ ಹೋಗಿ ಬಿಟ್ಟು ಬಂದೆ. ಹಾಗಾಗಿ ನೋಡಿ ಯಾವ ರೀತಿ ಇದೆ ಅಂತೇಳಿ ವೆಂಕಟೇಶ್ವರ ಗುಡಿ ಪೂಜೆ ಮಾಡಿ ನನ್ನ ಮಗಳ ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ 10:10 ಆಗಿತ್ತು. ಆಗ ಗುಡಿಗೆ ಬಂದೆ. ಹಾಗಾಗಿ ಪೂರ್ತಿ ಗುಡಿ ತೋರಿಸಿಲ್ಲ, ಜಸ್ಟ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ಒಳಗಡೆನೆ ಇಲ್ಲೆಲ್ಲ ದೀಪ ಹಚ್ತಾರೆ, ಅಂದರೆ ಎಣ್ಣೆ, ಕಡಲೆ ಬತ್ತಿ, ಆಮೇಲೆ ಬತ್ತಿ, ಎಣ್ಣೆ ಎಲ್ಲ ಹಾಕೋದು ಈ ಸೈಡು. ಹಾಗೆ ಇದು ಬಂದು ಹೊರಗಡೆ ವೆಂಕಟೇಶ್ವರ ಗುಡಿ ಸೀದಾ ಅಪೋಸಿಟ್ ಗರಡುಗಂಬಿದೆ. ಹಾಗಾಗಿ ಪೂಜೆ ಮುಗಿಸ್ಕೊಂಬಂದೆ. ನೋಡಿ ಯಾವ ರೀತಿ ಇದೆ ಅಂತೇಳಿ ಗುಡಿ. ನಮ್ಮ ಮನೆಗೆ ಪೂರ್ತಿ ಸಮೀಪ ಆಗುತ್ತೆ. ಹಾಗಾಗಿ ಇವತ್ತು ಶುಕ್ರವಾರ ಆದ ಕಾರಣಕ್ಕೆ ಬೆಳಗ್ಗೆ ಪೂಜೆ ಆಗಿತ್ತು. ನೋಡಿ ಎಲ್ಲ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ಗುಡಿಗೆ ಹೋಗಿ ವೆಂಕಟೇಶ್ವರ ಗುಡಿಗೆ ಹೋಗಿ ಬಂದೆ. ವಾರ ಡೈಲಿ ಶುಕ್ರವಾರನೇ ಹೋಗ್ತೀನಿ. ಇದು ಅವಲಕ್ಕಿ, ಯಾಕಂದರೆ ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ವಿ. ನಮ್ಮ 5ನವರಿಗೆ ಕೆಲ್ಸಕ್ಕೆ ಹೋಗ್ತಾರೆ ಸ್ವಲ್ಪ ಬೇಗ, ಅವ್ರಿಗೆ 9 ಗಂಟೆಗೆ. ಹಾಗಾಗಿ ಅವ್ರಿಗಷ್ಟೇ ಅವಲಕ್ಕಿ ಕಲಿಸ್ಕೊಟ್ಟಿದ್ದೀವಿ. ನಾನು ಇವಾಗ ಕಲಿಸ್ಕೋಬೇಕು, ಸ್ವಲ್ಪ ಹುಳಿ ಇದೆ. ನೋಡಿ ಟೈಮ್ ಬಂದು 10 ಗಂಟೆ ಆಗಿದೆ. ಎಲ್ಲ ಗುಡಿಗೆ ಹೋಗಿ ಎಲ್ಲ ಕೆಲಸ ಮುಗಿಯೊಟ್ಟಿಗೆ ನಾಷ್ಟ ಮಾಡೋಟ್ಟಿಗೆ ಇಲ್ಲಿ ಬಂದು ನಮ್ಮದು ಡೈಲಿ ಯೂಸ್ ಮಾಡೋ ಪ್ರಾಡಕ್ಟ್ಗಳು ಹಾಗೆಲ್ಲ ಟಿಫನ್ ಆಯಿತು. ಆಮೇಲೆ ಮಧ್ಯಾಹ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಒಮ್ಮೆ ಬಿಸಿಲಿತ್ತು, ಬಿಸಿಲಿಂದನೇ ಒಮ್ಮೆಲೆ ಮಳೆ ಬಂತು. ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ. ನನ್ನ ಮಗಳು ಬಂದು 1 ಗಂಟೆಗೆ ಊಟಕ್ಕೆ ಬರ್ತಾಳೆ ಮನೆಗೆ. ಯಾಕಂದರೆ ಸ್ಕೂಲು ಸಮೀಪ ಆಗುತ್ತಾ, ಅದಕ್ಕೆ ಅವಳಿಗೆ ಟೈಮ್ ಆಗಿತ್ತು ಅನಿಸುತ್ತೆ. ಮಳೆ ಬಂದ ಕಾರಣಕ್ಕೆ ಅಲ್ಲೇ ಕುಂತ್ಕೊಂಡಿದ್ಲು ಹೊರಗಡೆನೆ. ಮಳೆ ನಿಂತ ಮೇಲೆ ಸ್ಕೂಲಿಗೆ ಹೋಗಿ ಬಿಟ್ಟು ಬರ್ಬೇಕು. ಮತ್ತೆ ಒಂದು ಟೈಮ್ ಅವಳೇ ಹೋಗ್ತಾಳೆ, ಒಂದೊಂದು ಟೈಮ್ ನಾವು ಹೋಗಿ ಬಿಟ್ಟು ಬರ್ತೀವಿ. ಆದರೆ ಜಾಸ್ತಿ ಏನು ನಾವು ಹೋಗಿ ಬಿಟ್ಟು ಬರಲ್ಲ. ಅವಳೇ ನಮ್ಮ ಮನೆ ಪಕ್ಕದವ್ರ ಜೊತೆಗೆ ಅವ್ರ ಜೊತೆಗೆ ಹೋಗ್ತಾಳೆ. ನೋಡಿ ಒಮ್ಮೆಲೆ ಮಳೆ ಯಾವ ರೀತಿ ಬಂದಿದೆ ಅಂತೇಳಿ. ಇವಾಗ ಬೇಬಿ ಕ್ಲಾಸು. ಇವಳಿಗೆ ವಯಸ್ಸು ಬಂದು 4 ವರ್ಷ. ನನ್ನ ಮಗಳ ಹೆಸರು ಬಂದು ಮೈನಾ ಅಂತೇಳಿ. ಫಸ್ಟಿಗೆ 1-2 ದಿನ ಹತ್ತಲು, ಆಮೇಲೆ ಪರವಾಗಿಲ್ಲ. ಮತ್ತು ಇವಾಗ ಬಂದು ಮತ್ತೆ ನೈಟ್ ಮಾಡ್ತಾಯಿದ್ದೀನಿ. ನೈಟ್ ನಾವು ಉಪ್ಪಿಟ್ಟು ಮಾಡ್ತಾಯಿದ್ದೀವಿ ಊಟಕ್ಕೆ. ಮಧ್ಯಾಹ್ನ ಅನ್ನ ಬೇಳೆ ಆಗಿತ್ತು, ಬೆಳಗ್ಗೆ ಅವಲಕ್ಕಿ ಆಗಿತ್ತು. ನೈಟ್ ಬಂದು ಉಪ್ಪಿಟ್ಟು ಮತ್ತು ಅನ್ನಕ್ಕೆ ಇಟ್ಟಿದ್ದೀನಿ. ಈ ಸೈಡು ಅನ್ನ ಕುದಿ ಇಳಿದಿದೆ. ಸಣ್ಣ ರವೆ ಅಂದರೆ ಬಾಂಬೆ ರವೆ ಮಾಡ್ತಾಯಿದ್ದೀವಿ. ಇದು ಬಂದು ಹಾಲು. ಹಾಗೆ ಮಧ್ಯಾಹ್ನ ಅಡುಗೆ ಉಳಿದಿತ್ತು ನೋಡಿ. ಇದು ಹೂಕೋಸು ಫ್ಲವರ್. ಆಮೇಲೆ ಇದು ರೈಸು ಮೆತ್ತಂದು, ಅಂದರೆ ಕುಕ್ಕರಲ್ಲಿ ಮಾಡ್ತೀವಿ, ಸ್ವಲ್ಪ ಮೆತ್ತಗಾಗಿರುತ್ತೆ. ಇದು ಬಂದು ಉದ್ರನ್ನನೇ ವೈಟು, ಯಾಕಂದರೆ 2 ರೀತಿ ಮಾಡ್ತೀವಿ. ಇದು ಬಂದು ಬೇಳೆ, ಮಧ್ಯಾಹ್ನ ಮಾಡಿದ ಬೇಳೆ. ನಾವು ಯಾಕಂದರೆ 2 ರೀತಿ ಮಾಡ್ತೀವಿ. ನಮ್ಮ ಮಗಳಿಗೆ ಮತ್ತು ನಮ್ಮ ಅವರಿಗೆ ಮೆತ್ತಂದು ಬೇಕು ರೈಸು, ಉಳಿದೋರು ಎಲ್ರಿಗೂ ಅನ್ನ ಉದುರು ಬೇಕು. ಹಾಗಾಗಿ ನೋಡಿ ಉಪ್ಪಿಟ್ಟು ಯಾವ ರೀತಿ ಬಂದಿದೆ ಅಂತೇಳಿ. ಬಟ್ ಕಲರ್ ಕಾಣ್ತಿಲ್ಲ ಅನಿಸುತ್ತೆ, ಅದರ ವೀಡಿಯೋ ಕ್ಲಿಯರ್ ಇಲ್ಲ. ಹಾಗಾಗಿ ಜಸ್ಟ್ ನಮ್ಮ ಮನೆ ಮಾರ್ನಿಂಗ್ ರೋಟೀನ್ ತೋರಿಸಿದ್ದೀನಿ.
ಯಾವ ರೀತಿ ಇದೆ ಅಂಥೇಳಿ. ಇದು ಹೂವು ಯಾವ ರೀತಿ ಮಾಡ್ತೀವಿ ನಾವು ಮನೆಯಲ್ಲಿ ಅಂಥೇಳಿ. ಈ ಹೂವು ಅಂದರೆ ಗೋಬಿ ಹೂವು ಒಂದು 4-5 ಥರ ಅಡುಗೆ ಮಾಡ್ಬೋದು. ಚಪಾತಿ ಜೊತೆ ಇಲ್ಲ ರೈಸು, ಆಮೇಲೆ ರೊಟ್ಟಿ ಜೊತೆ ಎಲ್ಲ ರೀತಿ ಒಂದು 4-5 ಥರ ಮಾಡ್ಕೋಬೋದು. ಇದು ಬಂದು ಎಲ್ಲ ಹೂವು ಕಟ್ ಮಾಡ್ತಿದ್ದಾರೆ ನಮ್ಮ ಅತ್ತೆ. ಚೆನ್ನಾಗಿ ಎಲ್ಲ ಬಿಡಿಸ್ಕೊಂಡು, ಯಾಕಂದರೆ ಇದರಲ್ಲಿ ಹುಳ ಇರುತ್ತೆ, ಹಾಗಾಗಿ ಎಲ್ಲ ಬಿಡಿಸ್ಕೊಂಡ್ಮೇಲೆ ನಾನು ಗ್ಯಾಸ್ ಮೇಲೆ ನೀರು ಇಟ್ಟಿದ್ದೀನಿ, ಅಂದರೆ ಬಿಸಿನೀರು. ನೋಡಿ ಯಾವ ರೀತಿ ಕ್ಲೀನ್ ಮಾಡಿಕೊಂಡು ಹೂವನ ಬಿಸಿನೀರಿಗೆ ಹಾಕಬೇಕು. ಚೆನ್ನಾಗಿ ಒಂದು 3-4 ಟೈಮು ವಾಶ್ ಮಾಡಬೇಕು, ಯಾಕಂದರೆ ಇದರಲ್ಲಿ ಸಣ್ಣ ಸಣ್ಣ ಹುಳ ಇರುತ್ತೆ. ಹಾಗಾಗಿ ಚೆನ್ನಾಗಿ ತೊಳ್ಕೊಂಡು, ಇದರಲ್ಲಿ ವೀಡಿಯೋ ಕರೆಕ್ಟ್ ಬರ್ತಿಲ್ಲ, ಹಾಗಾಗಿ ನಾನು ಒಂದೇ ಕೈಯಲ್ಲಿ ವೀಡಿಯೋ ಮಾಡಬೇಕು, ಒಂದು ಕೈಯಲ್ಲಿ ಇದು ಈ ರೀತಿ ಅಡುಗೆ ಮಾಡಬೇಕಲ್ಲ, ಹಾಗಾಗಿ ಒಂದು ಕರೆಕ್ಟಾಗಿ ತೋರಿಸ್ತಿಲ್ಲ ಅನಿಸುತ್ತೆ. ಆದರೂ ನೋಡಿ ಯಾವ ರೀತಿ ತೊಳ್ಕೊಂಡ್ಮೇಲೆ ಒಂದು 2-3 ಸರಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಯಾಕಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಸ್ಲೋ ಗ್ಯಾಸ್ ಹಚ್ಚಿ ಹುರ್ಕೋಬೇಕು ಚೆನ್ನಾಗಿ. ಒಂದು ಸ್ವಲ್ಪ ಆವಾಗಲೇ ಒಂದು ಸ್ವಲ್ಪ ಕಂದ ಬಣ್ಣ ಬರೋವರೆಗೂ ನೋಡಿ ಯಾವ ರೀತಿ ಆಗಿದೆ ಅಂಥೇಳಿ. ಆಮೇಲೆ ಇದನ್ನೆಲ್ಲ ತಕ್ಕೊಂಡು ಒಂದು ಪ್ಲೇಟಲ್ಲಿ, ಮತ್ತು ಇದಕ್ಕೆ ಒಗ್ಗರಣೆಗೆ ಕರಿಬೇವು, ಕೊತ್ತಂಬರಿ, ಟೊಮೊಟೊ ಮತ್ತು ಒಂದು 2-3 ಮೆಣಸಿನ್ಕಾಯಿ. ಬೇಕಾದ್ರೆ ಖಾರ ಹಾಕ್ಕೋಬೋದು, ಬಟ್ ನಾವು ಸ್ವಲ್ಪ ಮಕ್ಕಳಿದ್ದಾವೆ ಅಂಥೇಳಿ ಕಡಿಮೆ ಹಾಕಿದ್ದೀವಿ. ಖಾರ ಹಾಕಲ್ಲ, ಜಸ್ಟ್ ಹಸಿಮೆಣಸಿನ್ಕಾಯಿ ಅಷ್ಟೇ ಹಾಕಿದ್ದೀವಿ. ಇವಾಗ ಒಂದು ಬಾಣಲಿ ಇಟ್ಟು, ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಬೇಕು. ಬಟ್ ಇದರಲ್ಲಿ ಹಾಕಿಲ್ಲ ಅನಿಸುತ್ತೆ, ಅದು ವಿಡಿಯೋ ಇಲ್ಲ ಅನಿಸುತ್ತೆ. ಆಮೇಲೆ ನಾವು ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ, ಕರಿಬೇವು ಎಲ್ಲ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಒಂದು 2-3 ಸರಿ. ಯಾಕಂದರೆ ಒಂದು ಸ್ವಲ್ಪ ಉಳ್ಳಾಗಡ್ಡೆ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಬೇಯಿಸ್ಕೋಬೇಕು, ಒಂದು 10 ನಿಮಿಷ. ಇದೇನು ತುಂಬ ಸುಲಭವಾಗಿ ಮಾಡ್ಕೋಬೋದು. ಆಮೇಲೆ ಇದಕ್ಕೆ ಒಂದು ಅರ್ಧ ಚಿಟಿಕೆ ಅರಿಶಿಣ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಯಾಕಂದರೆ ನಮ್ಮ ಮನೆಯೊಳ ಅರಿಶಿಣ ಸ್ವಲ್ಪ ಚೆನ್ನಾಗಿಲ್ಲ, ಹಾಗಾಗಿ 2 ಸ್ಪೂನ್ ಹಾಕಿದ್ದೀನಿ. ಇಲ್ಲಿ ಕತ್ಲ ಇದೆ ಅಡುಗೆ ಮನೆ, ಹಾಗಾಗಿ ವಿಡಿಯೋ ಕ್ಲಿಯರ್ ಇಲ್ಲ, ಸ್ವಲ್ಪ ಮಬ್ಬಿದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಒಂದು 10 ನಿಮಿಷ ಮುಚ್ಚಿಟ್ಕೋಬೇಕು. ಒಂದು ಸ್ವಲ್ಪ ಉಳ್ಳಾಗಡ್ಡೆ ಸಾಫ್ಟ್ ಆದಮೇಲೆ ನಾವು ಸಣ್ಣಗೆ ಹೆಚ್ಚಿಟ್ಟ ಟೊಮೊಟೊ ಹಾಕ್ಬೇಕು. ಇದಕ್ಕೆ ಚೆನ್ನಾಗಿ ಒಂದು 3-4 ಟೊಮೊಟೊ ಹಾಕಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಒಂದು 10 ನಿಮಿಷ ತಡಿಬೇಕು. ಯಾಕಂದರೆ ಟೊಮೊಟೊ ಹಸಿ ವಾಸನೆ ಹೋಗಿ ಸಾಫ್ಟ್ ಆಗುತ್ತೆ ಟೊಮೊಟೊ ಎಲ್ಲ. ತುಂಬ ಸುಲಭವಾಗಿದೆ, ಇದು ಬೇಗ ಮಾಡ್ಕೋಬೋದು. ಆ ಸೈಡು ನಾನು ಅನ್ನಕ್ಕೆ ಇಟ್ಟಿದ್ದೀನಿ. ಇದು ಬಂದು ನಾನು 2 ದಿನ 3 ದಿನ ಮುಂಚೆ ಹಾಕಿದ್ದು ವಿಡಿಯೋನೇ ಇವತ್ತು ಆ್ಯಡ್ ಮಾಡಿ ಹಾಕಿದ್ದೀನಿ ಶುಕ್ರವಾರದ ವ್ಲಾಗಲ್ಲಿ. ಆಮೇಲೆ ನಾವು ಹುರಿದಿಟ್ಟ ಗೋಬಿ ಹೂವನ್ನ ಚೆನ್ನಾಗಿ ಇದಕ್ಕೆ ಹಾಕಿ ಒಂದು 10 ನಿಮಿಷ ಮತ್ತೆ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ನೀರು ಬಿಟ್ಟಿರುತ್ತೆ ಟೊಮೊಟೊಲ್ಲಿ, ಅದರಲ್ಲೇ ಬೆನ್ಕಂತ ಆಗಲೇ ಎಲ್ಲ ಚೆನ್ನಾಗಿ ಹುರಿದಿರ್ತೀವಿ. ಒಂದು 10 ನಿಮಿಷ ಬೇಯಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು, ಒಂದು ಸ್ವಲ್ಪ. ಯಾಕಂದರೆ ಗೋಬಿ ಎಲ್ಲ ಬೇಯಬೇಕು. ಹಾಗಾಗಿ ನಾನು ಎರಡು ರೀತಿ ಬಂದಿದೆ ಅನಿಸುತ್ತೆ ವೀಡಿಯೋ ಕ್ಯಾಪ್ಚರ್, ಎರಡು ವೀಡಿಯೋ ಹಾಕಿಬಿಟ್ಟಿದ್ದೀನಿ ಅನಿಸುತ್ತೆ. ಫಸ್ಟಿಂದ ಬಂತು ಅನಿಸುತ್ತೆ, ಪರವಾಗಿಲ್ಲ. ಆದರೂ ನೋಡಿ ಯಾವ ರೀತಿ ಸ್ವಲ್ಪ ನೀರು ಹಾಕಿ ಇವಾಗ ಹಾಕ್ಬೋದು ಖಾರ ಮಸಾಲ ಎಲ್ಲ, ಬಟ್ ನಾವು ಯಾವ ರೀತಿನೂ ಮಾಡಲ್ಲ. ಜಸ್ಟ್ ಇದು ಚಪಾತಿ ಜೊತೆ ಮಾತ್ರ ಈ ರೀತಿ ಮಾಡಿದ್ದೀವಿ. ಇದರಲ್ಲಿ 3-4 ಟೈಪ್ ಥರ ಮಾಡ್ತೀವಿ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು.
ಯಾಕಂದ್ರೆ ಫುಲ್ಲು ಡ್ರೈ ಅನಿಸುತ್ತೆ. ಹಾಗಾಗಿ ಈ ರೀತಿಯೂ ಊಟ ಮಾಡ್ಬೋದು ಡ್ರೈ ಉಣ್ಣೋರಿಗೆ. ಬಟ್ ಸ್ವಲ್ಪ ನೀರು ಹಾಕ್ತೀವಿ ನಾವು, ಸ್ವಲ್ಪ ಸಾಫ್ಟ್ ಆಗಬೇಕು ನಮ್ಗೆ. ಹಾಗಾಗಿ ನೋಡಿ ಯಾವ ರೀತಿ ಬಂದಿದೆ ಅಂಥೇಳಿ. ಹಾಗೆ ನಮ್ಮೂರಲ್ಲಿ ಜಾತ್ರೆ ನಡೆದಿತ್ತು, ಆ ವಿಡಿಯೋನು ಇದರಲ್ಲಿ ಹಾಕಿದ್ದೀನಿ ನೋಡಿ. ಉರುಸು ಅಂಥೇಳಿ, ಅಂದರೆ ಯಮನೂರಪ್ಪನ ಉರುಸು. ಆಯಿತು ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಿರೋದು, ಆದರೂ ಟ್ರೈ ಮಾಡ್ತಾಯಿದ್ದೀನಿ. ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬಂದಿಲ್ಲ. ಆಮೇಲೆ ವಿಡಿಯೋನು ಕ್ಲಿಯರ್ ಇಲ್ಲ. ಏನಾದರೂ ಹಾಗೆ ವಿಡಿಯೋಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತೇಳಿ. ಇದು ಬಂದು ಸಿಂಧನೂರಲ್ಲಿ ಯಮನೂರಪ್ಪನ ಉರುಸಿದ್ದು.